ನಿಮ್ಗೆ ಯಾರಿಗಾದರೂ ಗೊತ್ತಾಗೈತಾ ಈ ಥರ ಇಲ್ಲಿಗೆ ಹೋದರೆ ನಮ್ಗೆ ಇಲ್ಲಿ ಖುಷಿ ಅನಿಸ್ತೈತಿ, ಈ ಸ್ಥಳದಲ್ಲೇ ಇದ್ದರೆ ನಮ್ಮ ನೆಮ್ಮದಿ ಜಾಸ್ತಿ ಇರ್ತೈತಿ ಅಂತ ಯಾವತ್ತಾದ್ರೂ ಅನ್ಸೈತಾ? ನನಗೆ ಅನಿಸೈತಿ. ನನ್ನ ತವ್ರ ಮನೆಗೆ ಬಂದಾಗ ನಾನು ಭಾಳ ಖುಷಿಯಾಗಿರ್ತೀನಿ, ಭಾಳ ನೆಮ್ಮದಿಯಾಗಿರ್ತೀನಿ, ಭಾಳ ಆರಾಮಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೆ ಹೆಣ್ಮಕ್ಳಿಗೆ ಅನಿಸುವಂಥ ಮಾತೇ ಇದು. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ತುಂಬ ದೊಡ್ಡದಲ್ಲ. ಕುಮ್ಮಿ ಏನು ಮಾಡತ್ತೆ? ಹೋಮ್ವರ್ಕ್ ಮಾಡೋದಿಲ್ಲ ಇಟ್ಟ ನಿಮ್ಮ ಅಪ್ಪಗೆ ತೋರಿಸ್. ಬರೀ ಹೊಟ್ಟೆ ಉಬ್ತಾವ ಹೋಳಿಗೆ ಹಿಂಗೆ ಹೊಳಿ ಚ ಎಳ್ನೀರು ಕುಡ್ದೆ. ಮೊನ್ನೆ ಬಿಜಾಪುರ್ನಿಂದ ಏನು ತಂದೀವಿ ತೋರಿಸೇ ಇಲ್ಲ ಮಗ. ವೆಂಕಟರಮಣ ಗೋವಿಂದ ಎಲ್ಲ ಗೋವಿಂದ ಬಾಯ್ ಗುಡ್ಡಿ ನೈಟ್ ಅಯ್ಯ ಮೂಗ ಎಲ್ಲ ತೊಗೊಂಡು ಹೋಗ್ಬಿಡ್ರಿ ಬಂದು. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರ ಅನ್ಕೊಂಡೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಗಿನ ವಿಡಿಯೋನ ಕುಮ್ಮಿ ಸ್ಟಾರ್ಟ್ ಮಾಡ್ಯಾನ್ರಿ. ನಾನು ಒಳಗಡೆ ಅಡುಗೆ ಮಾಡತ್ತಿದ್ದೆ, ಅವನೇ ವಿಡಿಯೋ ಮಾಡ್ಯಾನ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೋಡ್ರಿ ಸೂಪರಾಗಿ ವಿಡಿಯೋ ಮಾಡ್ಯಾನ. ತುಂಬಾ ಖುಷಿ ಆಯಿತು. ಸಣ್ಣ ಸಣ್ಣ ಮಕ್ಕಳೆಲ್ಲ ಈ ರೀತಿ ವಿಡಿಯೋ ಮಾಡ್ತಾರಂದ್ರೆ ನಂಬಕ್ಕಾಗಲ್ಲಲ್ರಿ. ಮಾಡ್ತಾನ್ರಿ ನೋಡ್ರಿ, ಅಷ್ಟು ಚಂದ ವಿಡಿಯೋ ಮಾಡ್ಯಾನ. ಹಾಗೆ ಅವ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡಂಗಿದ್ರೆ ಮಾಡಿ ತಿಳಿಸಿ. ಈ ರೀತಿ ಹೊರಗಡೆ ಎಲ್ಲ ನೋಡ್ರಿ, ನನಗೂ ಕೂಡ ಇಷ್ಟು ನೀಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸಮಾಧಾನದಿಂದ ಸೂಪರಾಗಿ ವಿಡಿಯೋ ಮಾಡ್ಯಾನ. ಹಾಗೆ ಇಲ್ಲಿ ಮಜ್ಜಿಗೆ ಮಾಡತ್ತಾರೆ. ಇವತ್ತು ಲಾಸ್ಟ್ ಆದರೆ ಮೀಸಲು ಹಿಡ್ದಿರೋದು. ಇವತ್ತು ಲಾಸ್ಟ್ನೇ ದಿನ ಮಜ್ಜಿಗೆ ಮಾಡಿ ಇವತ್ತು ತುಪ್ಪ ಎಲ್ಲ ಮಾಡಿಕೊಂಡು ಮೀಸಲು ಬಿಡೋದೈತ್ರಿ. ಪೂಜೆ ಮಾಡತ್ತಾರ ನಮ್ಮವ್ವ. ಇವ್ರು ಪೂಜೆ ಮಾಡತ್ತಾರ, ಅವ್ರು ಮಜ್ಜಿಗೆ ಮಾಡತ್ತಾರ. ಹಿಂಗೆ ಒಳಗೆ ನಾ ಇಲ್ಲಿ ಸ್ವಲ್ಪ ಮೀಸಲು ಬಿಡೋದಲ್ರಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರ್ತದಂತೆ, ನಾನು ಸ್ವಲ್ಪ ಹೆಲ್ಪ್ ಮಾಡತ್ತೀನಿ. ಪಲ್ಯ ಸ್ವಲ್ಪ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ತಿಪ್ರಿಕಾಯಿ ಗಿಡದಾಗ ಆಗಿದ್ದು ರೀ. ತಿಪ್ರಿಕಾಯಿ ಹರ್ಕೊಂಬಂದ್ವಿ, ಅಂದ್ರೆ ತುಪ್ಪದ ಹೀರಿಕೆ ಅಂತ ಹೇಳ್ತಾರಲ್ಲ, ಅದು ತುಪ್ಪದ ಹೀರಿಕೆನ ಹರ್ಕೊಂಬಂದಿದ್ವಿ. ಗಿಡದಾಗಿದ್ದು ಭಾಳಾಗಿದ್ದು, ಹಾಗಾಗಿ ಒಂದಿವ್ಸ ಹರ್ಕೊಂಬಂದೆ, ಒಂದಿವ್ಸ ನಾವು ಇಟ್ಟುಕೊಂಡು ಒಂದು ಸ್ವಲ್ಪ ನಮ್ಮ ಊರ ಸಣ್ಣ ಅದಲ್ರಿ ಅವ್ರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಅರ್ದು ಎತ್ತಿಟ್ಟಿದ್ದೆವು. ಅಂದ್ರೆ ತಿಪ್ರಿಕಾಯಿ ಭಾಳ ಆತವ್ರಿ. ಹೀರಿಕಾಯಿ ತಿಪ್ರಿಕಾಯಿ ಅವ್ರಿಕಾಯಿ ಆಗಕತ್ತಾವು. ತರಕಾರಿ ಏನು ಸಂತೆ ತರೋದಿಲ್ಲ ನೋಡ್ರಿ. ಮಾರ್ಕೆಟ್ಗೆ ಹೋಗಿ ತರೋದು ಅವಶ್ಯಕತೆನೇ ಇಲ್ಲ, ಎಲ್ಲ ಇಲ್ಲೇ ಸಿಗ್ತೈತಲ್ಲ, ಹಾಗೆ ಇಲ್ಲೇ ತೊಗೊಂಡು ಮಾಡ್ತಿರ್ತಾರೆ. ಈಗ ನೋಡ್ರಿ ಅಡುಗೆ ರೆಡಿ ಮಾಡ್ಕೊಳತ್ತೀವಿ. ಇದೆಲ್ಲ ಅಡುಗೆ ಮುಗಿದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೇನಂತ. ಏನಂತಂದ್ರೆ ಬ್ಯಾಳಿಗೆ ಹಾಕಿವ್ರಿ, ಇವತ್ತು ಹೋಳ್ಗೆ ಮಾಡಬೇಕು. ಹಾಗಾಗಿ 2 ಕುಕ್ಕರ್ನಾಗ ಇಟ್ಟಿವ್ರಿ. 1.5 kg ಬ್ಯಾಳಿಗೆ ಹಾಕ್ಯಾರ. 1 kg ಸಾಕು ಅನ್ಕೊಂಡಿದ್ವಿ, ಆದ್ರೆ ಇರಲಿ 2 ದಿವಸ ಹಾಲು ಇರ್ತಾವಲ್ರಿ, ಹಾಲು ಹೋಳಿಗೆ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು 1.5 kg ಬ್ಯಾಳಿಗೆ ಹಾಕಿವಿ 2 ಕುಕ್ಕರ್ನಾಗ. ಹಾಗಾಗಿ ನೋಡಿ ತಿಪ್ರಿಕಾಯಿ ಎಷ್ಟು ಎಳಿ ಅದಾವ. ಬಜ್ಜಿ ಅದು ಮಾಡಿದ್ರೆ ಮಸ್ತ್ ಆತವ. ಆದ್ರೆ ನಾವು ಇವಾಗ ಯಾವುದು ತಿನ್ನೋ ಮನಸ್ಥಿತಿ ಇಲ್ಲ, ಹಂಗಾಗಿಬಿಟ್ಟು ಅದೆಲ್ಲ ಮಾಡೋಕೆ ಹೋಗೋದಿಲ್ಲ. ಮೀಸಲು ಬಿಡ್ಬೇಕಂತ ಹೇಳ್ಬಿಟ್ಟು ಏನು ಮಾಡಕತ್ತೀವಿ, ಬರೀ ಪಲ್ಯ ಮಾತ್ರ ಸಾಕ್ರೆ ಹೋಳಿಗೆ ಮಾಡಕತ್ತೀವಿ. ಎಣ್ಣೆ ಐಟಮ್ಸ್ ಅದು ಯಾವುದೂ ಕರಿಯೋಕೆ ಹೋಗಿಲ್ಲ, ಹಪ್ಪಳ ಸಿಂಡಿಗೆ ಯಾವುದೂ ಮಾಡೋಕೆ ಹೋಗಿಲ್ಲ. ಇಷ್ಟೇ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತು. ಹಂಗಾಗಿ ಇದಿಷ್ಟು ಮಾತ್ರ ಮಾಡ್ಕೊಳತ್ತೀವ್ರಿ ಸದ್ದ. ನೋಡ್ರಿ ಪೂಜೆ ಎಲ್ಲ ಮುಗಿಯಕತ್ತು. ಪೂಜೆ ಎಲ್ಲ ಆಯಿತು. ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡ್ರು. ಹಿಂಗೆ ಬೆಳಿಗ್ಗೆ 9 ಕೆಲಸ ಎಲ್ಲ ಮುಗಿಬೇಕಂದ್ರೆ ಇವಾಗ 7:30 8:30 ಆಗತೈತಿ. ಅರ್ಧ ಕೆಲಸ ಆಗೈತಿ. ಇನ್ನು 9 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಫೈನಲಾಗಿ 9 ಗಂಟೆಗೆ ನೈವೇದ್ಯ ಎಲ್ಲ ಕೊಡೋಕೆ ಹೋಗ್ಬೇಕು ಜಲ್ದಿ. ಯಾಕಂದರೆ ಎಲ್ಲ ದೇವ್ರಿಗೆ ನೈವೇದ್ಯ ಕೊಡೋದಿರ್ತೈತಲ್ರಿ. ಹಾಗಾಗಿ ಇವ್ರು ಹೊಲ್ದಾಗಿರೋದ್ರಿಂದ ಊರಾಗ ಹೋಗಿ ಎಲ್ಲ ದೇವ್ರಿಗೆ ನೈವೇದ್ಯ ಕೊಟ್ಟು ಬರ್ಬೇಕಲ್ರಿ, ಗಾಡಿ ಮೇಲೆ ಹೋಗಿ. ಅದಕ್ಕಾಗಿ ಜಲ್ದಿನೇ ಮಾಡ್ಕೊಳತ್ತೀವಿ. ಆರಾಮಾಗಿ ಎಲ್ಲ ಕಡೆ ತೊಗೊಂಡು ವಿಡಿಯೋನ ಮಾಡತ್ತಾನೆ ಕುಮ್ಮೆ. ರಂಗೋಲಿ ನೋಡ್ರಿ ಚಂದ ಐತಲ್ಲ ರಂಗೋಲಿ. ಹಾಗೆ ಮತ್ತು ಬೇಳೆ ನೋಡ್ರಿ, ಬೇಳೆ ಎಲ್ಲ ಬೇಳೆ ಕುದಿಸ್ಕೊಂಡಿದ್ದಾಯ್ತು. ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿವಿ. ಒಯ್ದಿನ ಒಲೆ ಮೇಲೆ ಸ್ವಲ್ಪ ಕುದಿಯೋಕೆ ಇಡಬೇಕು. ಸ್ವಲ್ಪ ಒಲೆ ಮೇಲೆ ಕುದಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಕೈತೆ ಅಂತ. ಹಾಗಾಗಿ ಮತ್ತು ತಿಪ್ರಿಕಾಯಿ ಪಲ್ಯ ಮಾಡಿ ನೋಡ್ರಿ. ಇಲ್ಲಿ ಇನ್ನೊಂದು ಸ್ವಲ್ಪ ಕುದಿಯಾಕತ್ತೈತಿ. ಇದು ಬೇಳೆ ಇದೊಂದು ಚೂರು ಕುದಿಬೇಕು. ಕಟ್ಟು ಬಸ್ಕೊಂಡಿಟ್ಟಿನಿ. ಇದು ಸಾಂಬಾರು ಮಾಡ್ಕೋಬೇಕು. ಇಲ್ಲಿ ಪಲ್ಯ ರೆಡಿ ಆಗೈತಿ. ಪೂಜೆ ಈಗ ಕಂಪ್ಲೀಟಾಗಿ ಮುಗೀತು. ಇನ್ನು ಇಲ್ಲಿ ಸಾರು ನೋಡ್ರಿ ರೆಡಿ ಆಗೈತಿ. ಹಾಗೆ ಈ ಕಡೆ ಹೋಳಿಗೆ ಕೂಡ ಮಾಡಿ ಆಯಿತು. ಯಾವುದು ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕಾಗೋವಲ್ಲ ನನಗೆ, ಯಾಕಂದ್ರೆ ನನಗೆ ಹುಷಾರಿಲ್ಲದ್ರಿಂದ ನನಗೆ ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಂಗೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಕತ್ತೀನಿ. ತುಪ್ಪ ಕಾಸಿ ಎಲ್ಲ ದೇವ್ರಿಗೆ ನೈವೇದ್ಯ ಕೊಟ್ಟಾಯಿತು. ಪಲ್ಯ ಮತ್ತು ಅನ್ನ ಎಲ್ಲ ರೆಡಿ ಆಗೈತಿ. ಮೊಸರು ದೇವರಿಗೆ ಅಂತ ತೆಗ್ದಿರೋದು. ಪೂಜೆ ಎಲ್ಲ ಆಯ್ತಲ್ಲ, ಹೋಳಿಗೆ ಎಲ್ಲ ಆಯಿತು. ಚಂತನ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಸ್ವಲ್ಪ ನನಗೂ ಪ್ರಾಬ್ಲಮ್ ಆಯಿತು, ಹಾಗಾಗಿ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಹಾಲು ಕಾಯ್ಸಕ್ಕಿಟ್ರೆ ಒಲೆ ಬೆಂಕಿನೇ ಇಲ್ಲ. ಇವು ಹಾಲು ಕಾಯ್ದಿಲ್ಲ ಲಕ್ಷ್ಮಿ, ಇವು ಹಾಲು ಕಾಯ್ದವ. ಬೆಂಕಿ ಇಲ್ಲ, ತುಸುನಿ ಅದ. ಕುಮ್ಮಿ ಏನು ಮಾಡತ್ತೆ? ಪಗಲ್ ಮಸ್ತ ನೋಡ್ರಿ. ಹೋಮ್ವರ್ಕ್ ಮಾಡೋದಿಲ್ಲೇ ಇಟ್ಟ ನಿಮ್ಮ ಅಪ್ಪಗೆ ತೋರಿಸ್ತಾ ನೋಡಿಲ್ಲ. ಅರ್ಧಂಬರ್ಧ ಹೋಮ್ವರ್ಕ್ ಮಾಡ್ಯಾನ, ಇಟ್ಟಾನ.
ಅವರು ಇಲ್ಲಿ ಹೋಳಿಗೆ ಮಾಡ್ಲತ್ತಾರ. ಬರೀ ಹೊಟ್ಟೆ ಉಬ್ತಾವ ಹೋಳಿಗೆ, ತೊಗೊಳಕ್ಕೆ ಬರಲ್ಲ, ಎತ್ತಾಕ್ಲಿಕ್ಕೆ ಬರಲ್ಲ. ಹಚ್ಚಿ ಕಡ್ತಾವ, ಹಚ್ಚಿ ಕಡಿ ಹಿಂಗೆ ಹೊಳಿಸಿ. ಏನು ಬತ್ತು? ಎದ್ರದ್ದು ಬತ್ತು ಹುಳ? ಮೆಣಸಿನ ಹುಳ ಹೆಂಗಿರ್ತಾವು? ನೀನೇ ಮೆಣಸಿನ ಹುಳ ಬೇನ್ ಗಿಡದಾಗ ಇರ್ತಾವ. ಬೇಕೇನು? ಎಳ್ನೀರು ಕುಡ್ದು ಹೋಮ್ವರ್ಕ್ ಮಾಡ್ದ? ಏನು ಮಾಡ್ದೆ ಇವತ್ತೆಲ್ಲ? ಬರೇ ಹೆಂಗೆ ಗಾದಿ ಮೇಲೆ ಮುಕ್ಕೊಂಡು ಬುಕ್ ಅಲ್ಲಿ ಇದ್ರದಾಗ ಇಡು, ತಲೆ ಹುಮ್ದಾಗ. ಕರೆನೆ ಬುಕ್ಕ ತಲೆ ಹುಮ್ದಾಗ ಇಟ್ಟು ನೀ ಗಾದಿ ಮೇಲೆ ಒಡ್ಡೆ ಮುಕ್ಕೊಂಡು ಬರಿಬೇಕು. ಏನಾಗೆ ಹಾಗೆ ಅಂದ್ರ ಹಂಗೆ ಮಾಡ್ಬೇಕು. ಹಾನೇ ಹೇ ಹೇ ಮತ್ತೇನದಲೇ? ಮತ್ತೇನಿಲ್ಲ. ಇಲ್ಲೊಂದು ಕರ್ಬೂಜಕಾಯಿ ಹರಿದಿಟ್ಟಿದ್ದೇವೆ, ಕಾಗದ. ಮೊನ್ನೆ ಬಿಜಾಪುರ್ನಿಂದ ಏನು ತಂದೀವಿ ತೋರಿಸೇ ಇಲ್ಲ ನಮಗೆ. ನಾವು ಪಲಾವ್ ಎಲ್ಲಿ ತಂದಿದ್ದೆವು? ಚಕ್ಕಿ ನೋಡ್ರಿ, 10 ರೂಪಾಯಿ ಚಕ್ಕಿ ಕೊಡೋ ಅಣ್ಣ ಅಣ್ಣನ ಇಟ್ಟು ಕೊಟ್ಟಾನ. ಒಂದು ಪರೋಟ ಪಾಕೆಟ್ ತಂದೀವಿ. ಆಮೇಲೆ ಬಂಡು ತಿಕ್ಕವೆ 2. ಇದು ಹೊರಗೆ ಹೋಗ್ಬೇಕು, ಮತ್ತು ನಾಳೆ ದವಾಖಾನೆ ತೊಗೊಂಡು ಹೋಗ್ಬೇಕಲ್ಲ. ಇದ್ರಾಗೇನೋ ಹಲ್ಲು ತಿಕ್ಕೊಳ್ಳೋ ಪುಡಿ ಡಬ್ಬಿ 2. ಇವು ಚಲೋ ಅನ್ನಿಸ್ತು ಹಲ್ಲು ತಿಕ್ಕೊಳ್ಳೋ ಪುಡಿ, ಹಾಗಾಗಿ ಇದು ತೊಗೊಂಬಂದಿನಿ. ಕೆಡ್ಡನ್ ಮುಂಜಾನೆ ಎರ್ಸಿದ ಹೂವು ನೋಡ್ಕೊಂಬೆ, ಹಂಗೆ ಬಾಡೇ ಇಲ್ಲ ಜರಾನು ಹೂವು. ವೆಂಕಟರಮಣ ಗೋವಿಂದ, ಎಲ್ಲ ಗೋವಿಂದ. ಕುಂಬಿಯ ಈ ಗೋವಿಂದನ ಯಾಕೆ ಇಟ್ಕೊಂಡ್ರಿ? ಗೋವಿಂದ ಮಾಡ್ಬಿಡ್ತಾರ ನೋಡ ನಿಂದ. ಮಾಡಲಿ ಎಲ್ಲ ಕಷ್ಟ ಗೋವಿಂದ ಮಾಡಿದ್ರೆ ಚಲೋ ಮಾಡ್ತಾನ. ಗೋವಿಂದಿಗಳು ಎಲ್ಲ ಕಷ್ಟ ಗೋವಿಂದ ಮಾಡೋ ಗೋವಿಂದ. ಕುಮ್ಮೆ ಬಾಯ್ ಹೇಳು, ವಿಡಿಯೋ ಎಂಡ್ ಮಾಡೋಣ. ಕುಮ್ಮಿ ಬಾಯ್, ಗುಡ್ ನೈಟ್. ಅಯ್ಯ ಮೂಗ ಬಾಯ್ ಬಾಯ್. ಎಲ್ಲರಿಗೂ ಬಾಯ್ ಅನ್ನು, ಎಲ್ಲರಿಗೂ ಬಾಯ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಇಷ್ಟೇ ಮುಗೀತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ನಾಳೆಗೆ ಹಾಸ್ಪಿಟ್ಲಿಗೆ ಹೋಗೋದೈತಿ, ಏನಾಕೈತಿ ಮತ್ತು ನಾಳೆ ಒಂದಿನ ಮೆರವಣಿಗೆ ತೊಗೋಬೇಕು ಬಿಜಾಪುರಕ್ಕೆ ಹೋಗಿ. ಓಕೆ ಬಾಯ್ ಎಲ್ಲರಿಗೂ. ನೋಡ್ರಿ ಐಸ್ ಕ್ರೀಮ್ಗಳು ಯಾರಿಗೆ ಬೇಕು ಬನ್ನಿರಿ, ಒಂದು ಐಸ್ ಕ್ರೀಮ್ ಗಾಡಿ ಐತೆ. ಐಸ್ ಕ್ರೀಮ್ ಅದಾವೆ ಕಲರ್ ಎಲ್ಲ ತೊಗೊಂಡು ಹೋಗ್ಬಿಡ್ರಿ ಬಂದು.